ವಿಕ್ರಮರಾಜನೇ, ಜ್ಞಾನವೇ ಪರಮಧರ್ಮ. ಧರ್ಮದ ಹಾದಿಯಲ್ಲಿ ನಡೆ. ಸತ್ಯವೇ ನಿನಗೆ ಯಾವಾಗಲೂ ದಾರಿದೀಪ. ನಮ್ಮ ದಶರಥರಾಮ ಸತ್ಯಯೋಗ ತಂಡದ ಎಲ್ಲ ಸದಸ್ಯರಿಗೂ, ದಶರಥರಾಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಮ್ಮ ರಾಜಗುರುಗಳು ದಶರಥರಾಮ, ಸ್ವದೇಶ್ ಮೀಡಿಯಾ, ಸತ್ಯಯೋಗ ಈ ರೀತಿ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಪ್ರಪಂಚದಲ್ಲಾಗುವ ಮುಂದಿನ ಆಗುಹೋಗುಗಳ ಬಗ್ಗೆ, ಸನಾತನ ಜ್ಞಾನದ ಕುರಿತು, ಧರ್ಮದ ಕುರಿತು, ದೇವರುಗಳು, ಕಲ್ಕಿ ಪರಮಾತ್ಮ, ಋಷಿಗಳ ವಿಚಾರಗಳನ್ನು ತಿಳಿಸುತ್ತಾ ಈಗಿನ ಜನರ ಜೀವನ ಶೈಲಿಯ ಬಗ್ಗೆ ಮಾರ್ಗದರ್ಶನ ನೀಡುತ್ತಾ ಹೀಗೆ ಹಲವಾರು ವಿಚಾರಗಳನ್ನು ಕೆಲ ವರ್ಷಗಳಿಂದ ನಮ್ಮ ರಾಜು ಗುರುಗಳು ತಿಳಿಸುತ್ತಾ ಬಂದಿದ್ದಾರೆ. ವೀಕ್ಷಕರೇ, ರಾಜು ಗುರುಗಳು ತಿಳಿಸಿಕೊಟ್ಟಿರುವ ಜಾಗೃತಿ ವಿಷಯಗಳು, ಪ್ರಪಂಚದ ಆಗುಹೋಗುಗಳು ಇವತ್ತಿನವರೆಗೂ ನಡೆಯುತ್ತಲೇ ಬಂದಿವೆ. ಇದರಲ್ಲಿ ಯಾರಿಗಾದರೂ ಸಂದೇಹ ಇದ್ದರೆ ಧಾರಾಳವಾಗಿ ಪರಿಶೀಲಿಸಬಹುದು. ಸ್ವದೇಶ್ ಮೀಡಿಯಾದಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳು ನಿಮಗೆ ಸಿಗುತ್ತವೆ. ನೋಡಿ ವೀಕ್ಷಕರೇ, ನಿನ್ನೆ ತಾನೇ ಅಮೆರಿಕದಲ್ಲಿ ಭೂಕಂಪ ಆಗಿದೆ. ಇದನ್ನು ರಾಜಗುರುಗಳು 1 ತಿಂಗಳ ಹಿಂದೆನೆ ತಿಳಿಸಿಕೊಟ್ಟಿದ್ದರು. ವೀಕ್ಷಕರೇ, ಇದಕ್ಕೆ ಸಾಕ್ಷಿ ನಮ್ಮ ಚಾನಲ್ನಲ್ಲೇ ಈ ಹಿಂದಿನ ವಿಡಿಯೋ ನೋಡಿ. ಅದರಲ್ಲೇ ಈ ಭೂಕಂಪದ ಬಗ್ಗೆ ಗುರುಗಳು 1 ತಿಂಗಳ ಹಿಂದೆಯೇ ಅವರ ಜ್ಞಾನ ಶಕ್ತಿಯಿಂದ ತಿಳಿಸಿದ್ದರು. ಇನ್ನು ಈ ರೀತಿಯ ಹಲವಾರು ವಿಷಯಗಳನ್ನು ತಿಳಿಸಲು ರಾಜಗುರುಗಳು ಕರೆಯಲಿದ್ದಾರೆ. ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮ ದಶರಥರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುರುಜಿ. ಸ್ವಾಗತ. ಹಾಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಒಂದಷ್ಟು ಸೂಚನೆಗಳು ಬಂದಿದೆ, ಕೆಲವೊಂದಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ. ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೋದಾ ಗುರುಜಿ? ತಿಳಿಸ್ತೀನಿ. ಹಾಗೆ ಒಂದು ಶ್ಲೋಕ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶನಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಿಯಾಮಿ ಯುಗೆ ಯುಗೆ. ಇವಾಗ ಸ್ವಾಮಿ ಅವರು ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೆ ಅವಾಗ ಮತ್ತೆ ಅವತಾರ ಎತ್ತಿ ಬಂದು ಅಧರ್ಮನ ನಾಶ ಮಾಡ್ತೀನಿ, ಧರ್ಮನ ಸ್ಥಾಪನೆ ಮಾಡ್ತೀನಿ ಅಂತ ಎಲ್ಲ ಯುಗದಲ್ಲೂ ಹೇಳ್ತಾ ಬಂದಿದ್ದಾರೆ. ಅದರಂತೆ ಈಗ ಸ್ವಾಮಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ದಶರಥರಾಮ ಚಾನೆಲ್ನಲ್ಲಿ ಹೇಳಿರಂತೆ ಸ್ವಾಮಿ ನಮ್ಮ ಭಾರತದಿಂದ ಕೋಲ್ಕತ್ತಾ ಮಾರ್ಗವಾಗಿ ಯಾವ್ದು ಪೆಸಿಫಿಕ್ ಸಾಗರ ಮತ್ತೆ ಅಮೆರಿಕ, ಬರ್ಮುಡಾ ಟ್ರಯಾಂಗಲ್ ಆ ಮಾರ್ಗ ಹೋಗ್ತಾರೆ, ಮತ್ತೆ ರಿಟರ್ನ್ ಆಗ್ತಾರೆ ಅಂತ ಹೇಳಿದ್ವಿ. ಆವಾಗ ಉಲ್ಕೆ ಬಿದ್ದದು ಹೇಳಿದ್ವಿ. ಮತ್ತೆ ರಿಟರ್ನ್ ಆಗಿ ಅದೇ ದಾರಿಲಿ ಬರ್ತಾರೆ ಅಂದಾಗ ಫಿಲಿಪೈನ್ಸ್ಲಿ ಭೂಕಂಪ ಆಗಿರೋದು ಹೇಳಿದ್ವಿ. ಕೆಲವರು ಅದನ್ನ ನೋಡಿರೋರ್ಗೆ ಅರ್ಥ ಆಗುತ್ತೆ, ನಂಬುತ್ತಾರೆ. ನೋಡದೇ ಇದ್ದವ್ರಿಗೆ ಅರ್ಥ ಆಗಲ್ಲ, ಅದೇನೋ ಒಂದು ಕಮೆಂಟ್ ಮಾಡ್ತಾರೆ. ಅದು ಮಾಮೂಲಿ, ಸಹಜ, ಆಧ್ಯಾತ್ಮದಲ್ಲಿ ಹಂಗೆ ಇರುತ್ತೆ. ಹಂಗಾಗಿ ಇವಾಗ ಏನಂದ್ರೆ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಕೇರಳ, ಅಲ್ಲಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇದಾರಲ್ಲ, ಅಲ್ಲಿಗೆ ಅಷ್ಟೋಟ್ರಾವಲ್ಲಿ ವಿಕ್ರಮಾದಿತ್ಯ ಅವರು ಹೋಯ್ತಾರೆ. ಹೋಗ್ಬೇಕಾದ್ರೆ ಹುಲಿ ತುಂಬಾ ಒಂದು ಸಪ್ಪ ಮೊರೆ ಹಾಕೊಂಡು ಮಲಗಿರುತ್ತದೆ. ಯಾಕೆ ಅಂದ್ರೆ ಅಲ್ಲಿ ಆ ಸ್ಥಳ ಎಲ್ಲ ನೋಡಿ ಅಲ್ಲಿ ಕೆಲವು ಬದಲಾವಣೆ ಆಗಿದೆ. ಇವಾಗ ಮೊದಲಿನ ರೀತಿ ನಿಷ್ಠೆಯಿಂದ ಧರ್ಮದಿಂದ ಹೋಗ್ತಾ ಇಲ್ಲ. ಅಲ್ಲೂ ಕೂಡ ಒಂದು ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ ಸಸ್ಯಾಹಾರಿ ಪ್ರಾಣಿ, ಮನುಷ್ಯನು ಮಾಂಸಾಹಾರಿ ಆಗಿ ಅಲ್ಲಿ ಒಂದು ಕಟ್ಟುನಿಟ್ಟನ್ನ ಪಾಲಿಸ್ತೇನೆ ಒಂದು ಪಿಕ್ನಿಕ್ ಹೋಗೋ ರೀತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಹೌದು ಹೌದು ಅದಕ್ಕೆ ಅಷ್ಟೋಟ್ರಾವಲ್ಲಿ ವಿಕ್ರಮಾದಿತ್ಯ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹುಲಿ ಮಲಗಿರ್ತದೆ, ಅದು ಹೋದ ತಕ್ಷಣ ಅವರು ಕಾಲನ್ನ ಎತ್ತಿ ಸಪ್ಪೆ ಮೋರೆಯಿಂದ ಅವ್ರು ನೋಡಲ್ಲ, ಗೊತ್ತಾಗುತ್ತೆ, ಅದಕ್ಕೆ ಬರುತ್ತೆ, ಅದು ಕಾಲು ಎತ್ತಿ ಕೊಡುತ್ತೆ ಅವ್ರಿಗೆ, ಒಂದು ಮುಂದಿನ ಬಲ್ಭಾಗದ ಕಾಲನ್ನ ಅವ್ರು ಬಂದು ಇಟ್ಕೋತಾರೆ. ಅದ್ರಲ್ಲಿ ಏನು ಆಗಿದೆ ಅಂತ ನಾನು ನೋಡ್ತಾ ಇರ್ಬೇಕಾದ್ರೆ
ಸ್ವಲ್ಪ ಮಣ್ಣೆಲ್ಲ ಅಂಟಿರುತ್ತೆ, ಧೂಳು ಕಣಗಳು ಅಂಟಿರುತ್ತೆ, ಅದನ್ನ ಉದುರಿಸ್ತಾರೆ ಕೈಯಲ್ಲಿ, ಬಲ್ದ ಕೈಯಲ್ಲಿ ಹ್ಮ್. ಉದುರಿಸ್ಬಿಟ್ಟು ಹೇಳ್ತಾರೆ ಹುಲಿಗೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಾಂಸ ತಿನ್ನಬಾರ್ದು ಅಂತ ಹುಲಿಗೆ ಆರ್ಡರ್ ಮಾಡ್ತಾರೆ. ಯಾವ್ದು ಹೇಳಿ? ಅದು ತಿಂತಕ್ಕಂತ ಪ್ರಾಣಿ, ಅದಕ್ಕೆ ಹೌದು. ಆರ್ಡರ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಬರೋವರೆಗೆ ನೀನು ಪ್ರಿಪೇರ್ ಆಗಿರ್ಬೇಕು, ಅದು ಆ ಕೆಲಸ ಬಿಡಬೇಕು ಅಂತ ಹುಲಿ ಪ್ರಾಣಿ ಸಂಕುಲಕ್ಕೆ ಆರ್ಡರ್ ಮಾಡಿದ್ದಾರೆ. ಹಂಗಾಗಿ ಮುಂದೆ ಆ ಸ್ಥಳದಲ್ಲಿ ಕೇರಳ ಸೈಡ್ ಅಲ್ಲಿ ನಮಗೆ ತಿಳಿದಂತ ಈ ಆಧ್ಯಾತ್ಮದಲ್ಲಿ ಇರತಕ್ಕಂತ ಜನಗಳು ಆ ಕೆಲಸನ ಅವರು ಮಾಡ್ಬೇಕಾಗುತ್ತೆ. ಅದ್ ಮಾಡಿದ್ರೆ ಒಳ್ಳೇದು, ಉಳಿಗಾಲ ಇದು ಇರುತ್ತೆ. ಇಲ್ಲ ಅಂದ್ರೆ ನಾವು ಭಯ ಪಡಿಸೋದಲ್ಲ, ನನಗೆ ನಾನು ಈ ದೃಶ್ಯದ ಮುಖಾಂತರ ತೋರಿಸಿರೋ ಅಂತ ವಿಷಯನ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ಮುಂದೆ. ಅಲ್ಲಿ ಆ ಭಾಗದಲ್ಲಿ ಕೆಲವು ಪಂಚಭೂತಗಳಿಂದ ಅಪಾಯ ಬರುತ್ತೆ, ಅದರಿಂದ ಪಾರಾಗ್ಬೇಕು ಅಂದ್ರೆ ಈ ಕೆಲಸ ಮಾಡ್ಬೇಕಾಗತ್ತೆ. ಹಂಗೇನೆ ಅಲ್ಲಿ ಏನ್ ಕಟ್ನಿಟ್ಟು ನಿಷ್ಠೆ ಇತ್ತು ಅದನ್ನ ಪ್ರಾರಂಭಿಕವಾಗಿ ಇವಾಗಿಂದ ಅದನ್ನ ಮರ್ತಿದ್ರೆ ಅಥವಾ ಇವರು ಮನ್ಸಿಗೆ ತಗೊಂಡೇ ಹೋಗ್ತಾ ಇದ್ರೆ ಆ ಸ್ಥಳಕ್ಕೆ, ಅದನ್ನ ಅನುಸರಿಸಬೇಕಾಗುತ್ತೆ ಅಲ್ಲಿ ನಿಯಮನ. ಈ ರೀತಿ ಒಂದು ದೃಶ್ಯ ತೋರಿಸಿದ್ದಾರೆ. ಅಂದ್ರೆ ಈಗ ಈ ಹುಲಿ ಪ್ರಾಣಿ ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳೇನಿದೆ ಅದೆಲ್ಲ ಕಂಪ್ಲೀಟ್ ಸಸ್ಯಾಹಾರಿಗಳಾಗುತ್ತಾ ಗುರುಜಿ ಮುಂದಿನ ಕಾಲದಲ್ಲಿ? ಹೌದು ಹೌದು, ಅದಕ್ಕೋಸ್ಕರನೇ ಇವಾಗ ನನಗೆ ವಿಕ್ರಮಾದಿತ್ಯ ಅವರು ಮಾಡ್ತಕ್ಕಂತ ಕೆಲಸನ ಅವ್ರು ಹೇಳ್ತಕ್ಕಂತ ಆರ್ಡರ್ ಅನ್ನ ಹುಲಿಗೆ ಹೇಳಿದ್ದಾರೆ, ಅಂದ್ರೆ ಪ್ರಾಣಿಗೆ ಹೇಳಿದ್ದಾರೆ. ಪ್ರಾಣಿ ಜೊತೆ ಕಂಪ್ಲೀಟ್ ಪ್ರಾಣಿ. ಹೌದು ಹೌದು, ಅದನ್ನೇ ಅದೇ ಪಾಲನೆ ಮಾಡೋದಕ್ಕೆ ಒಪ್ಕೊಂಡಿರುವಾಗ ಮನುಷ್ಯ ಯಾಕೆ ಮಾಡಬಾರ್ದು ಅಲ್ವಾ? ಹೌದೌದು. ಅದನ್ನ ಈಗ ಸೂಚನೆ ನಾವು ಈ ಧರ್ಮದ ದಾರಿಲಿ ಯಾರ್ಯಾರೆಲ್ಲ ಇದ್ದೀವಿ ಇಷ್ಟು ಜನನು ಈ ಕಟ್ಟುನಿಟ್ಟಿನ ಧರ್ಮದ ದಾರಿನ ಪಾಲನೆ ಮಾಡಬೇಕು. ಹೌದು, ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಇಲ್ಲ ಅಂದ್ರೆ ಅದರ ಪರಿಣಾಮ ಅನುಭವಿಸ್ಬೇಕಾಗುತ್ತೆ. ಹೌದು ಹೌದು, ವಿಚಾರ ಹೇಳಿದ್ರಿ ಗುರುಜಿ. ಈಗ ಋಷಿ ಮುನಿಗಳು ದೇವರುಗಳು ಎಲ್ಲ ಭೂಮಿಗೆ ದೇಹ ರೂಪ ತಗೊಂಡ್ ಬಂದಿದ್ದಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ. ಇವಾಗ ಋಷಿ ಮುನಿಗಳು ಮತ್ತೆ ದೇವರು ಎಲ್ರೂ ಅವತಾರ ಎತ್ತಿ ಬಂದಿದ್ದಾರೆ, ಅಲ್ಲಲ್ಲಿ ಇದ್ದಾರೆ. ಅದನ್ನ ಇವಾಗ ನಾವು ಕೆಲವು ವಿಷಯದಲ್ಲಿ ಹೇಳ್ತಾ ಹೋಗಿದೀವಿ. ಅದನ್ನ ಅವರು ಧ್ಯಾನದಲ್ಲಿ ನೋಡಿದ್ದಾರೆ, ಕಂಡಿದ್ದಾರೆ, ಇದು ಸತ್ಯ ಅನ್ನೋದನ್ನ ಮನವರಿಕೆಯಾಗಿ ಬರ್ತಾ ಇದ್ದಾರೆ. ಆದ್ರೆ ಇವಾಗ ನಾವು ಹೇಳೋದಕ್ಕಿಂತ ಅವರೇ ಧ್ಯಾನ ಮಾಡಿ ಆ ಮಾರ್ಗನ ಕಂಡಿಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಂಗಾಗಿ ಧ್ಯಾನ ಮಾರ್ಗದಲ್ಲಿ ಇವಾಗ ಕೆಲವು ಋಷಿಗಳ ಬಗ್ಗೆನೂ ಹೇಳಿದೀವಿ ಹಿಂದಿನ ವಿಡಿಯೋದಲ್ಲಿ, ಕೆಲವು ಗುರುಗಳ ಬಗ್ಗೆನೂ ಹೇಳಿದೀವಿ, ಅವ್ರು ಎಲ್ಲೆಲ್ಲಿ ಇದ್ದಾರೆ ಅಂತ. ದಶರಥ ರಾಮಲ್ಲಿ. ಆಮೇಲೆ ಅಮ್ಮನ ಬಗ್ಗೆನೂ ಹೇಳಿದೀವಿ, ಅಮ್ಮ ಸಾಕ್ಷಾತ್ ಅಚಿಂತ್ಯಮ್ಮ ಅವ್ರ ಬಗ್ಗೆ. ಇವಾಗ ಅವ್ರದ್ದು ಸುಮಾರು ನಮ್ಮ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಜನರಿಗೆಲ್ಲ ಗೊತ್ತು ಅಮ್ಮನ ಒಂದು ಶಕ್ತಿ, ಎನರ್ಜಿ ಎಲ್ಲಾನು ಅರ್ಥ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅವರು ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ, ಪ್ರೀತಿಯಿಂದ ಎಲ್ಲಾನು ತೋರಿಸ್ತಾ ಇದ್ದಾರೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಒಂದು ಕೋರ್ಟು ಅಂದ್ರೆ ನಾವು ಒಂದು ಬಾಕ್ಸಿಂಗ್ ಆಡ್ತಾರಲ್ಲ ಆ ತರ ಅಖಾಡ. ಅಖಾಡ ಅಂದ್ರೆ ಇವಾಗ ಅದೇ ತರ ಅಸುರರಿಗೂ ದೇವತೆಗಳಿಗೂ ನಡೆಯ ಅಂತ ಒಂದು ಅಖಾಡ ರೂಪದಲ್ಲಿ ತೋರಿಸಿದ್ದಾರೆ ನನಗೆ ಒಂದು ದೃಶ್ಯ. ಅಲ್ಲಿ ಒಂದು ಮೂಲೆ ಇದೆಯಲ್ಲ, ಆ ಮೂಲೆನಲ್ಲಿ ನಮ್ಮ ಈಶಾನ್ಯ ಭಾಗದ ಮೂಲೆನಲ್ಲಿ ಒಂದು ಚತುರ್ಮುಖ ಬ್ರಹ್ಮ ಇದಾರಲ್ಲ, ಅವರು ಆ ಕಂಬ ಆಗಿರ್ತಾರೆ. ಆ ಒಂದು ಕೋರ್ಟಿನ ಈಶಾನ್ಯ ಭಾಗದ ಒಂದು ಕಂಬ ಆಗಿರ್ತಾರೆ. ಆ ಕಂಬದ ಸ್ಥಳದಲ್ಲಿ ಆಂಜನೇಯ ಅವರು, ಸಾಕ್ಷಾತ್ ಆಂಜನೇಯ ಅವರು ವೀರಾವೇಶದಿಂದ ಧರ್ಮ ಸ್ಥಾಪನೆಗೋಸ್ಕರ ಅವರ ಶಕ್ತಿ ಎನರ್ಜಿಯಿಂದ ಒಂದು ಮನೋಮಯ ಕೋಶ ಜಾಗೃತಗೊಳಿಸಿ ಸತ್ಯವಾದ ದಾರಿನ ತೋರ್ಸಕ್ಕೆ ಭಕ್ತರಿಗೆ ರೆಡಿಯಾಗಿ ನಿಂತಿದ್ದಾರೆ. ಯಾವ ರೀತಿ ಫೈಟಿಂಗ್ಗೆ, ದೇವತೆಗಳ
ಒಂದು ಗ್ರೂಪ್ ಇಂದ, ಒಂದು ಗುಂಪಿಂದ ಹಾ. ಅವರು ಭಾಗವಹಿಸ್ತಾ ಹಾ. ಇದ್ದಾರೆ. ಹಾ. ಈ ಕಡೆ ಅಸುರ ರೂಪ ತಗೊಂಡು ಅವ್ರ ಜೊತೆ ಬರೋದಕ್ಕೆ ಒಂದು ಧೈರ್ಯ ಮಾಡ್ತಾ ಇಲ್ಲ. ಆದ್ರೂ ಬರ್ಬೇಕು ಆ ಕಡೆಗೆ. ಯಾಕೆ ಅಂದ್ರೆ ಅವನು ಇದನ್ನ ನಾನು ರೂಲ್ ಮಾಡ್ತೀನಿ ಅಂತ ಇಷ್ಟು ದಿನ ಏನ್ ತೊಂದರೆಗಳು ಕೊಡ್ತಾ ಇದ್ದ, ಮಾನಸಿಕವಾಗಿ, ಒಂದು ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ಕೊಟ್ಟು ದೈಹಿಕವಾಗಿ ಕುಗ್ಗಿಸ್ತಾ ಬರ್ತಾ ಇದ್ದ. ಆ ಕಾಲನ ಅಂತ್ಯ ಮಾಡೋದಕ್ಕೋಸ್ಕರ, ಜನರಲ್ಲಿರೋ ಮನೋಮಯ ಕೋಶ ಜಾಗೃತಗೊಳಿಸಕ್ಕೋಸ್ಕರ, ಅವನನ್ನ ಮನಸ್ಸಿಂದ ಓಡ್ಸಕ್ಕೋಸ್ಕರ ಆಂಜನೇಯ ಅಖಾಡದಲ್ಲಿ ಸಿದ್ಧವಾಗಿದ್ದಾರೆ. ಈ ಎಲ್ಲಾ ಭಕ್ತರಿಗೂ ಧೈರ್ಯ ತುಂಬೋದಕ್ಕೋಸ್ಕರ. ಆದ್ರೆ ಅವನು ರೂಪ ತಗೊಂಡು ಬರ್ತಾ ಇಲ್ಲ. ಆದ್ರೆ ಅಮ್ಮ ಇದಾರಲ್ಲ, ಸಾಕ್ಷಾತ್ ದೇವಿ ತಾಯಿ, ಅವರು ಮುಗುಳ್ನಗೆಯಿಂದ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇಬ್ರು ಮಕ್ಳೇನೆ ಅವ್ರಿಗೆ. ಆದ್ರೆ ಸುರರು ಅವ್ರ ಮಕ್ಳೇನೆ, ಸುರರು ಅವ್ರ ಮಕ್ಳೇನೆ. ಆದ್ರೆ ಅವ್ರ ಒಲವು ಯಾವ ಕಡೆ ಇದೆ ಅಂದ್ರೆ ಸತ್ಯದ ಕಡೆ, ಧರ್ಮದ ಕಡೆ ಒಲವು ಇದೆ. ಆದ್ರೆ ಅವ್ರು ಯಾರು ಗೆಲ್ತಾರೆ ಅಂತಲ್ಲ, ಅವರು ಇಬ್ರು ನನ್ ಮಕ್ಳೇ, ಯಾರ್ ಗೆದ್ರು ನನ್ಗೆ ಒಳ್ಳೇದೆ. ಆದ್ರೆ ಸತ್ಯದ ಕಡೆ ನಾನ್ ಪರ ಇರ್ತೀನಿ ಅಂತ ಸೂಚನೆ ಕೊಡ್ತಾ ನಗುತ್ತಾ ಕೂತಿರ್ತಾರೆ. ಅದರಂತೆ ಇವಾಗ ಆ ಕಡೆ ರೆಡಿ ಆಗಿದೆ. ಅವನು ಬರೋದಕ್ಕೆ ಎದುರ್ತಾ ಇದ್ದಾನೆ. ದೇವತೆಗಳೆಲ್ಲ, ಋಷಿಗಳೆಲ್ಲ ರೆಡಿ ಇದ್ದಾರೆ. ಹಂಗೇನೆ ಅಚಿಂತ್ಯಮ್ಮ ರೂಪದಲ್ಲಿ ಆ ಮುಗುಳ್ನಗೆ ನಾನು ದೃಶ್ಯದ ಮುಖಾಂತರ ನೋಡಿದ್ದೀನಿ. ಅಂದ್ರೆ ಇದು ಅಂತಿಮವಾಗಿ ಅದು ಸತ್ಯಕ್ಕೆ ಜಯ ಅಲ್ವಾ ಗುರುಜಿ? ಸತ್ಯಕ್ಕೆ ಜಯ, ಇನ್ನು ಧರ್ಮಕ್ಕೆ ಜಯ. ಮುಂದೆ ಹೋಗ್ತಾ ಹೋಗ್ತಾ ಇವಾಗ್ಲೂ ಪ್ರೂವ್ ಮಾಡ್ತಾ ಇದೀವಿ, ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಒಂದು ಸತ್ಯದ ಮಾರ್ಗದಲ್ಲಿ ಧರ್ಮವಾಗಿರೋರು, ನಮ್ಮ ಸನಾತನ ಧರ್ಮದ ಜೀವನ ಕ್ರಮ ಅಳವಡಿಸ್ಕೊಂಡಿರೋರಿಗೆ 100% ಗೊತ್ತಾಗುತ್ತಾ ಇದೆ, ಅದ್ರಲ್ಲಿ ಡೌಟೇ ಇಲ್ಲ. ನಾಗದೇವತೆ ಬಗ್ಗೆನೂ ಹೇಳಿದ್ರಿ ಗುರುಜಿ, ಆ ವಿಚಾರವಾಗಿ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇವಾಗ ಏನು ಅಂದ್ರೆ, ಒಂದು ವಿಷದ ಒಂದು ಹಾವು ರೂಪ ತಗೊಳುತ್ತೆ. ಅದು ಯಾವುದು ಅಲ್ಲ, ನಮ್ಗೆ ದೈಹಿಕವಾಗಿ ಒಂದು ದೇಹದಲ್ಲಿ ಸೇರ್ಕೊಂಡು, ಯಾವುದು ಹಸಿರು ರೂಪದಲ್ಲಿ, ಹಸಿರಾವು ಅಂತೀವಲ್ಲ ಆ ರೂಪದಲ್ಲಿ ಅದು ನಮ್ಗೆ ತೊಂದರೆ ಕೊಡ್ತಾ ಇದೆ. ಅಂದ್ರೆ ದೇಹ ಬಾಧೆ ಕೊಡ್ತಾ ಇದೆ. ಅದನ್ನ ಹೊರ ತೆಗೆಯಂತ ಶಕ್ತಿ ಕೆಲವ್ರಿಗೆ ಮಾತ್ರ ಕೊಟ್ಟಿರ್ತಾರೆ ಪರಮಾತ್ಮ. ಅದು ಕಣ್ಣು ಕಾಣೋದಲ್ಲ. ಸಾಕ್ಷಿ ತೋರಿಸಿ ಅಂದ್ರೆ ಸೈನ್ಸ್ಗೆ ಸಾಕ್ಷಿ ಎಲ್ಲಾನು, ಗಾಳಿನೂ ಇದೆ ನಮ್ಮ ಇದರಲ್ಲಿ, ಏನ್ ಹೇಳಿ, ವಾಯುಮಂಡಲ, ನಮ್ಮ ಭೂಮಿನಲ್ಲಿ. ಗಾಳಿನ ಹಿಡಿದು ತೋರಿಸಿ ಅಂದ್ರೆ ಸಾಕ್ಷಿ ತೋರ್ಸಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಇದನ್ನು ಹಂಗಾಗಿ ಅದರಲ್ಲಿರೋ ಒಂದು ದುಷ್ಟ ಗುಣ, ವಿಷದ ಮನಸ್ಸು ಯಾರಿಗೂ ಕಾಣಲ್ಲ. ಅದು ನಮ್ಮ ದೇಹದ ಒಳಗಡೆ ಸೇರ್ಕೊಂಡು ಬಾಧಿ ಕೊಡ್ತದೆ. ಈಗ ಕಾಲು ಕೈ ನಡೆಯೋದಕ್ಕೆ ನೋವಾಗಿರ್ಬೋದು, ಇದೆಲ್ಲ ಅದು ಯಾವ್ದ್ರ ಮುಖಾಂತರ ಸೇರ್ಕೊಳ್ಳುತ್ತೆ ಅಂದ್ರೆ, ನಾವು ನಮ್ಮತನ ಮರ್ತಾಗ, ಯಾವುದು ಜೀವನ ಶೈಲಿ ಮರ್ತಾಗ, ದೇವರ ಜೀವನ ಶೈಲಿ ನಾವು ಮಾನವ ಅನುಸರಿಸಬೇಕು. ಆ ಜೀವನ ಶೈಲಿ ಮರ್ತಾಗ ಆ ನೋವುಗಳು ಬರ್ತವೆ. ಆ ನೋವನ್ನು ತೆಗೆಯೋದಕ್ಕೋಸ್ಕರ ಇವಾಗ ಅದು ಅಟ್ಯಾಕ್ ಮಾಡಕ್ಕೋಸ್ಕರ ಕಾಯ್ಕೊಂಡಿದೆ. ಅಂದ್ರೆ ಜನರಲ್ಲಿ ನೋವನ್ನು ಹರಡಕ್ಕೋಸ್ಕರ. ಅದನ್ನ ಈ ಆದಿಶೇಷ ಇದಾರಲ್ವಾ, ಅವರು ಅದನ್ನ ತಡೆಯಕ್ ಬರ್ತಾರೆ. ಯಾವುದು 7 ತಲೆ ಆದಿಶೇಷ ವಿಷ್ಣು ಪರಮಾತ್ಮ ಅವರ ಒಂದು ಹಿಂದ್ಗಡೆ ಯಾವ ರೀತಿ ಇದ್ದಾರೆ ಅದೇ ಆದಿಶೇಷ. ಮತ್ತೆ ಒಂದು ಕಾಳಿಂಗ ಸರ್ಪ ಅಂತೀವಲ್ಲ, ಶಿವ ಅವರ ಒಂದು ನಮ್ಮ ಕೊರಳಲ್ಲಿ ಇರ್ತಾರಲ್ಲ, ಆ ತರ ಎಲ್ರು ಅವತಾರ ಎತ್ತಿದ್ದಾರೆ. ಅವ್ರಿಗೆ ಎದುರಿಸೋ ಅಂತ ಒಂದು ಸಿಚುವೇಶನ್ ಬರುತ್ತೆ. ಆವಾಗ ವಿಕ್ರಮಾದಿತ್ಯ ಅಲ್ಲಿ ಹೋಗಿ ಅದನ್ನ ಹೋಮ ಮಾಡ್ತಾರೆ. ಹೋಮ ಅಂದ್ರೆ ಬೆಂಕಿ ಹಚ್ಚುತ್ತಾರೆ. ಯಾವ ವಿಷಯದ ಸರ ಒಂದು ಹಸಿರು ರೂಪದಲ್ಲಿ ತೋರಿಸ್ತಾರಲ್ಲ ಅದನ್ನ ಸುಡೋದಕ್ಕೆ. ಯಾಕೆಂದ್ರೆ ಜನರಲ್ಲಿರತಕ್ಕಂತ ಒಂದು ಬಾಧೆನ ಅಳಿಸೋದಕ್ಕೆ, ಸುಡೋಕೆ ಹಚ್ಬಿಡ್ತಾರೆ. ಆದ್ರೆ ಬೂದಿ ರೂಪದಲ್ಲಿ ಉರಿತಾ ಇದೆ, ಅದು ಪೂರ್ತಿ ನಾಶ ಆಗ್ತಾ ಇಲ್ಲ.
ಅದು ಉರ್ಕೊಂಡು ಈ ನಮ್ಮ ಆದಿಶೇಷ ಇದಾರಲ್ಲ, ಕಾಳಿಂಗ ಸರ್ಪ, ಈ ಕಡೆ ಬರ್ತಾ ಇದೆ. ಇವೆಲ್ಲ ದೇವತೆಗಳ ಸರ್ಪ. ಅಲ್ಲಿ ಅದು ದುಷ್ಟ ಸರ್ಪ ಒಂದು ಹಸಿರು ರೂಪದಲ್ಲಿರೋದು. ಆವಾಗ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ, ಇದು ಬಿಡ್ತಾ ಇಲ್ಲ ಅಂದ್ಬಿಟ್ಟು ಒಂದು ಕಾಲಲ್ಲಿ ಒದಿತಾರೆ ಆ ಕಡೆ ನಿಲ್ಲಿ ಹೋಗ್ಲಿ ಅಂತ. ಆದ್ರೆ ಅದು ಸ್ಪ್ರಿಂಗ್ ತರ ಮತ್ತೆ ಈ ಕಡೆನೆ ಬರುತ್ತೆ. ಆವಾಗ ಈ ಆದಿಶೇಷ ಮತ್ತೆ ಕಾಳಿಂಗ ಸರ್ಪ ಇವನ್ನೆಲ್ಲ ತಬ್ಕೊಂಡು ತಗೊಬಂದು ಬೇರೆ ಸ್ಥಳಕ್ಕೆ ಬಿಡ್ತಾರೆ. ಬೇರೆ ಸ್ಥಳಕ್ಕೆ ಬಿಟ್ಟ ತಕ್ಷಣ ಅವು ಖುಷಿಯಿಂದ ಒಂದು ನಾಗಲೋಕ ಇದೆ, ಭೂಮಿಯಿಂದ ಕೆಳಗಡೆ 7 ಲೋಕಗಳು ಬರ್ತವೆ. ಅದರಲ್ಲಿ ಪಾತಾಳ ಲೋಕ ಅಥವಾ ಅಲ್ಲಿಗೆ ಸೀದಾ ಹೊಂಟೋಗ್ಬಿಡ್ತವೆ. ನಾವು ರಕ್ಷಣೆ ಆದ್ವಿ ಸದ್ಯ ಅಂತ. ಅಂದ್ರೆ ಇಲ್ಲಿ ಅವತಾರ ಎತ್ತು ಬಂದು ಇಲ್ಲಿ ಕೆಲವು ಕೆಲಸಗಳನ್ನ ಮುಗಿಸಿ ಆದಿಶೇಷ ರೂಪದಲ್ಲಿ ಮತ್ತೆ ನಮ್ಮ ಆದಿಶಕ್ತಿ ರೂಪದಲ್ಲಿ ಏನ್ ದೇವ್ರ ಹಾವು ಅಂತೀವಿ ಅವು ಎಲ್ಲ ಇವಾಗ ಕೆಲಸ ಮಾಡಿ ಲಾಸ್ಟ್ಗೆ ಒಂದು ನಮ್ಮ ಋಷಿಗಳು ದೇವತೆಗಳ ಜೊತೆ ಕೆಲಸ ಮಾಡಿ ಆಮೇಲೆ ಅವ್ರ ಲೋಕಕ್ಕೆ ಕೊಂಡೋಗ್ತವೆ. ಇದನ್ನ ಒಂದು ದೃಶ್ಯವಾಗಿ ತೋರಿಸಿದ್ದಾರೆ. ಹಂಗಾಗಿ ನೀವು ಧ್ಯಾನ ಮಾಡಿದ್ರೆ ಕೈ ಕಾಲು ನೋವು ಇರೋರು, ನಡೆಯಕ್ಕಾಗದವರು ಒಂದು ಶ್ವಾಸ ಮೇಲೆ ಗಮನ ಕೊಡ್ತಾ, ಉಸಿರು ಮೇಲೆ ಗಮನ ಕೊಡ್ತಾ ತಟಸ್ಥವಾಗಿ ಸ್ಥಿರವಾಗಿ ಕೂತ್ಕೊಂಡು ಸ್ಟ್ರೈಟ್ ಆಗಿ ಮೊದ್ಲಿಂದ ಹೇಳ್ಕೊ ಬಂದಿದೀವಲ್ಲ ಆ ತರ ಪ್ರಾಣಾಯಾಮಗಳು ಮಾಡ್ತಾ ಸರಳವಾದ ಪ್ರಾಣಾಯಾಮ, ಆಮೇಲೆ ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ ಮಂತ್ರಗಳನ್ನ ಜಪ ಮಾಡ್ತಾ ರಾಮ ರಾಮ ಮತ್ತೆ ಅಮರ ಅಮರ ಇವು 3 ಮಂತ್ರನು ಅರ್ಧ ಗಂಟೆ ಜಪ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಒಂದು ಶ್ವಾಸದ ಮೇಲೆ ಗಮನ ಇಟ್ಟು ಕರೆಕ್ಟ್ ಆಗಿ ಭಕ್ತಿಯಿಂದ ಮಾಡಿದ್ರೆ ಏನೇ ನೋವು ಇದ್ರೂ ಮುಂದೆ ಹೋಗುತ್ತೆ. ಇವಾಗ ಯಾಕೆ ಅಂದ್ರೆ ಆ ಕೆಲಸನ ದೇವರು ಆದೇಶ ಕೊಟ್ಟು ವಿಕ್ರಮಾದಿತ್ಯ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಅಂದ್ರೆ ಈ ದುಷ್ಟ ಶಕ್ತಿಯಿಂದ ನಾವು ಉಳಿಬೇಕು ಅಂದ್ರೆ ನಾವು ಈ ಜ್ಞಾನ ಮಾರ್ಗದಲ್ಲಿ ನಾವು ಧರ್ಮದಾರಿಲಿ ಹೋಗ್ಬೇಕು. ಇವಾಗ ಎಲ್ಲರಿಗೂ ಅರಿವಾಗಿದೆ. ಕೆಲವು ದ್ವೇಷಕ್ಕೆ ಅಥವಾ ನಮ್ಮ ಇದಕ್ಕೆ ಹೇಳ್ಬೋದು, ಏನೇನೋ ಹೇಳ್ತಾರೆ ಕತೆಗಳ ತರ ಅಂತ. ಆದ್ರೆ ಇದರಲ್ಲಿ ಅರ್ಥ ಹುಡುಕೊಂಡಿರೋರು, ನಿಜವಾಗ್ಲೂ ಧ್ಯಾನದಲ್ಲಿ ಕಂಡಿರೋರ್ಗೆ ಅರ್ಥ ಆಗಿದೆ, ಅರ್ಥ ಮಾಡ್ಕೋತಾ ಇದ್ದಾರೆ, ಅವರು ಇಷ್ಟಪಡ್ತಾ ಇದ್ದಾರೆ. ಕೆಲವರು ಇಷ್ಟಪಟ್ಟವ್ರಿಗೆ, ಭಕ್ತಿಯಿಂದ ಇರೋವ್ರಿಗೆ ಇದರಲ್ಲಿ ಏನಾದ್ರೂ ಒಂದು ಸತ್ಯ ಇದೆಯಾ ಇಲ್ವೋ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು. ಸುಮ್ನೆ ಏನಾದ್ರೂ ಒಂದು ಕಿಂಡಲ್ ಮಾಡಕ್ಕೆ ಇರ್ತಾರೆ ಒಂದು ವರ್ಗ, ಅವ್ರು ಏನೇ ಮಾಡ್ಕೊಂಡು ಹೋದ್ರು ಅವ್ರ ವಿಷಯ ನಾವು ಬೇಡ. ಆದ್ರೆ ನಮ್ ಭಕ್ತಿ ಭಾವದಿಂದ ಹೋಗಿ ಒಳ್ಳೆ ಮಾರ್ಗ ಕಂಡು ಹಿಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಮುಂದೆ ಒಂದು ಒಳ್ಳೆ ದೇವರು ಸೃಷ್ಟಿಸಿರೋ ಒಂದು ನಿಯಮ ಇದೆ ಇಲ್ಲಿ ಭೂಮಿ ಮೇಲೆ. ಅದು ಗೌಪ್ಯವಾಗಿದೆ ಆ ಸ್ಥಳ. ಆ ಗೌಪ್ಯವಾದ ಸ್ಥಳದಲ್ಲಿ ಒಂದು ಸ್ವರ್ಗಲೋಕನ ಅನುಭವಿಸ್ತಾರೆ ಭೂಮಿನಲ್ಲಿ. ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಯಾರೋ ಆಸ್ತಿಕರಿಗೆ. ಆ ಕಾಲ ಬರ್ತಾ ಇದೆ ಹತ್ತಿರದಲ್ಲಿ. ಅದು ಬರಕ್ಕೂ ಮುಂಚೆ ಒಂದು ಕೆಲವು ನಿಯಮ ಇಲ್ಲಿ ನಡೀತಕ್ಕಂಥದನ್ನ ಕಣ್ಣಲ್ಲಿ ನೋಡಿದ್ರು ನಾವು ಧೈರ್ಯ ತಗೋಬೇಕಾಗುತ್ತೆ. ಅದರಿಂದ ಪಾರಾಗಬೇಕಾಗುತ್ತೆ. ಪಾರಾಗಕ್ಕೆ ನಾವು ಏನೇನ್ ಮಾಡ್ಬೇಕು, ನಾವು ಮನಸ್ಸಲ್ಲಿ ತಂತ್ರಗಳು, ಭಕ್ತಿ ಭಾವದಿಂದ ಸ್ಮರಣೆಗಳು, ನಮ್ಮ ಆರೋಗ್ಯಕ್ಕೋಸ್ಕರ ಧ್ಯಾನ, ಇಷ್ಟು ಮಾಡಿದ್ರೆ ತುಂಬಾ ಒಳ್ಳೇದು ಮುಂದೆ. ಈ ದೇವತೆಗಳು ಮತ್ತೆ ಋಷಿಗಳು ಒಂದು ದೇಹ ರೂಪ ತಗೊಂಡು ಭೂಮಿ ಮೇಲೆ ಬಂದಿದ್ದಾರಲ್ಲ ಗುರುಜಿ, ಹೌದು. ಆ ರೂಪದಿಂದ ಬೇರೆ ಕೆಲಸಗಳೆಲ್ಲ ನಡೀತಿದ್ಯಲ್ಲ, ಇದರಲ್ಲಿ ನಾವು ಭೂಮಿ ಮೇಲೆ ಏನಾದ್ರು ಚೇಂಜಸ್ಗಳು ನೋಡ್ಬೋದಾ ಮುಂದಿನ ದಿನಗಳಲ್ಲಿ ಗುರುಜಿ? ಆಗುತ್ತೆ. ಇವಾಗ ಹೇಳಿದೀವಲ್ಲ ನೋಡಿ, ಆಮೇಲೆ ಸೂರ್ಯ ಹತ್ರ ಬಂದಿರೋದು ಹೇಳಿದೀವಿ. ಅದು ಹೇಳಿದ್ಮೇಲೆ ಎಲ್ಲರೂ ಏನ್ ಮಾಡ್ತಾವ್ರೆ, ಇವಾಗ ಸೈನ್ಸ್ ಪ್ರಕಾರ ನ್ಯೂಸ್ ನೋಡ್ತಾ ಇದ್ದಾರೆ. ಎಲ್ ನೀನೋ ಅಂತ ಹೆಸರಿಟ್ಟು ಅದು ಸೈನ್ಸ್ ಅಲ್ಲಿ ಕರೆಯಂತ ಹೆಸರನ್ನ ಅದರಿಂದ ಕೆಲವ್ರಿಗೆ ಅಫಿಸಿಯಲ್ಗೆ ಅರ್ಥ ಮಾಡಿಸ್ತಾರೆ. ನಾವು ನಮ್ ಸನಾತನ ಧರ್ಮದ ಜೀವನ ಶೈಲಿಯ ನಾನು ಧ್ಯಾನದಲ್ಲಿ ನೋಡ್ತಕ್ಕಂತ ದೃಶ್ಯದ ಮುಖಾಂತರ ಹೇಳಿದೀನಿ ಅವ್ರಿಗೆ. ಸೂರ್ಯ ಹತ್ರ ಬಂದಿದ್ದಾರೆ, ಇನ್ನು ಭೂಮಿನಲ್ಲಿ ಮಳೆ ಇವೆಲ್ಲ ಸಡನ್ಲಿ ಬರ್ತವೆ, ಹಿಮ ರೂಪ ಪಡ್ಕೊಳ್ಳುತ್ತೆ,
ಸಡನ್ಲಿ ಹೋಗ್ಬಿಡ್ತದೆ. ಮತ್ತೆ ಬೇಸಿಗೆ ತರ ಬರುತ್ತೆ, ಫುಲ್ ಬಿಸಿಲು, ಶಾಖ ಉತ್ಪತ್ತಿ ಆಗುತ್ತೆ. ಅದರಿಂದ ಬೆಳೆಗಳು ಬರಲ್ಲ ಮುಂದೆ. ಒಣ ಭೂಮಿಯಿಂದ ನಾವು ಒಣಗ್ತಾ ಬರ್ಬೇಕಾಗುತ್ತೆ. ನೀರಿನ ಬಗ್ಗೆನೂ ಹೇಳಿದೀವಿ. ನೀರನ್ನ ಹುಡಿಕೊಂಡು ಹೋಗ್ಬೇಕಾಗುತ್ತೆ, ಕುಡಿಯತಕ್ಕಂತ ನೀರನ್ನ. ಈ ಕಾಲ ಬರುತ್ತೆ. ಇಡೀ ಭಾರತದಲ್ಲಿ 85-90% ಆಹಾರದ ಕೊರತೆ ಗ್ಯಾರಂಟಿ ಬರುತ್ತೆ. ಅದನ್ನ ನೋಡಿದೀನಿ. ಒಣ ಭೂಮಿ ಮುಂದೆ ಆಗುತ್ತೆ. ಇದನ್ನ ಎಲ್ರು ಜ್ಞಾಪಕ ಇಟ್ಕೊಳ್ಳಿ. ಆ ಮಾತು ಸತ್ಯ ಆದ ದಿನ ನಿಮಗ್ ಗೊತ್ತಾಗುತ್ತೆ. ಆಮೇಲೆ ಅಂತ ದಾಟ್ಬೇಕು ಅಂದ್ರೆ ಇವನ್ನೆಲ್ಲ ಪಾಲನೆ ಮಾಡ್ತಾ ಬರೋರ್ಗೆ ಒಂದು ಸುಂದರವಾದ ಪ್ರಪಂಚ ನೋಡ್ತಾರೆ. ಪರಮಾತ್ಮನ ನೋಡ ಅಂತ ಒಂದು ಅರ್ಹತೆನೂ ಪಡ್ಕೋತಾರೆ. ಜೀವನ ಅಂದ್ರೆ ಸಮೃದ್ಧಿ, ಜೀವನ ಅಂದ್ರೆ ಏನು ಅಂತ ತಿಳ್ಕೊತಾರೆ. ಅದು ಇವಾಗ ಗೊತ್ತಿದೆ, ಆದ್ರೆ ಮುಂದೆ ಹೇಳೋಣ. ಅದು ಆ ಟೈಮ್ ಬರಲಿ. ಸ್ವಲ್ಪ ಇವಾಗ ಏನು ಅಂದ್ರೆ ಕೆಲವ್ರಿಗೆ ಎಲ್ಲೋ ಆ ಬೆಂಕಿ ಬಿದ್ದಿದೆ, ನಮ್ಮನೆಗ್ ಬಿದ್ದಿಲ್ವಲ್ಲ ಅನ್ನೋ ಒಂದು ಇದರಿಂದ ಅವರು ಕೆಲವು ಮಾತಾಡ್ಬೋದು. ಆದ್ರೆ ಬೇರೆ ಮನೆಗೆ ಬೆಂಕಿ ಬಿದ್ದ ಮೇಲೆ ಅದು ಹತ್ರ ಬರೋದು ಗ್ಯಾರಂಟಿ. ಆದ್ರೆ ಸದ್ಯಕ್ಕೆ ನಾವು ಸೇಫ್ ಇದ್ದೀವಿ. ಆ ಪ್ರಕೃತಿಯಲ್ಲಿ ಆಗ್ತಕ್ಕಂತ ಬದಲಾವಣೆನ ಅವ್ರು ತಡೆಯಕ್ಕಾಗಲ್ಲ. ಅದನ್ನ ಹಾಗೆ ಆಗುತ್ತೆ ಅಂತ ಕಾಲ ಇವಾಗ ಸಿಚುವೇಶನ್ ತಂದಿಟ್ಕೊಂಡಿದೀವಿ ನಾವೇನೆ. 3 ತಿಂಗಳಿಂದ 4 ತಿಂಗಳಿಂದ ನೀವು ತುಂಬಾ ವಿಚಾರ ಹೇಳಿದ್ರಿ ಗುರುಜಿ. ಈಗ ಸುಮಾರು ಅದೆಲ್ಲ ಆಗ್ತಾ ಬಂದಿದೆ. ನಾವು ನಿನ್ನೆನೂ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ. ನೀವು ಒಂದು 3 ತಿಂಗಳಿಂದ ಹೇಳಿದಂತ ಒಂದು ಸತ್ಯ, ಇದು ಒಂದು ವಿಚಾರ ಇವತ್ತು ಸತ್ಯ ಆಗಿದೆ. ಈ ಪ್ಲಾಸ್ಟಿಕ್ ಅಲ್ಲಿ ತಯಾರಾಗಿರುವಂತ ವೆಹಿಕಲ್ ಆಗ್ಬೋದು, ಪ್ಲಾಸ್ಟಿಕ್ ಸಂಬಂಧಪಟ್ಟಿದ ಗಾಡಿ, ಅದು ಇದು ವಸ್ತುಗಳಾಗ್ಬೋದು, ಎಲ್ಲ ಬಿಸಿಲಿನ ಬೇಗೆಗೆ ಮೆಲ್ಟ್ ಆಗಿ ಎಲ್ಲ ಕರಗೋಗುತ್ತೆ ಅಂತ ಹೇಳಿದ್ರಿ. ಅದರಿಂದ ಬೇಗ ತಡ್ಕೊಳಕಾಗದೆ ಒಂದಷ್ಟು ಸಾವುಗಳು ಆಗುತ್ತೆ ಅಂತಾನು ಹೇಳಿದ್ರಿ. ಅದನ್ನೆಲ್ಲ ನಾನು ನಿನ್ನೆ ತಾನೇ ಒಂದಷ್ಟು ಹೊರ ದೇಶದಲ್ಲಿ ನಡೆದಿರುವಂತ ವಿಡಿಯೋಸ್ ನಾನು ನಿನ್ನೆ ತಾನೇ ನೋಡಿದೆ. ಈ ತರ ನಮ್ಗೆ ಸಣ್ಣ ಸಣ್ಣ ಉದಾಹರಣೆಗಳು ನೀವು ಹೇಳಿರುವಂತ ವಿಚಾರಗಳಲ್ಲಿ ನಮ್ಗೆ ಅವಾಗ ಸಿಗ್ತಾ ಇರುತ್ತೆ. ನೀವ್ ಹೇಳಿರುವಂತ ವಿಚಾರ ಯಾವ್ದನ್ನು ಸುಳ್ಳಾಗಿಲ್ಲ. ನೀವ್ ಹೇಳ್ತಾ ಇರುವಂತ ಎಲ್ಲಾ ವಿಚಾರಗಳನ್ನು ಅದು ಸತ್ಯ ಆಗ್ತಾನೆ ಬಂದಿದೆ. ಹೌದು. ಅದರಿಂದ ಈಗ ಇವತ್ತು ನೀವು ತಿಳಿಸ್ಕೊಟ್ಟಿರುವಂತ ವಿಚಾರದಲ್ಲೂ ನಾವು ನಮ್ಮ ವೀಕ್ಷಕರುಗಳು ಇದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಗುರುಜಿ. ಹೌದು. ಯಾಕೆಂದ್ರೆ ನಾನಾಗಿದ್ ನಾನು ಹೇಳ್ತಾ ಇಲ್ಲ. ನನಗೆ ಆಂಜನೇಯ ಅವರು ನನಗೆ ಧ್ಯಾನ ಕಲ್ಸ್ಕೊಟ್ಟಿದ್ದಾರೆ. ದೇವತೆಗಳು ನೋಡಿದೀನಿ. ಅವರು ನನಗೆ ವಿಷಯಗಳು ತಿಳಿಸ್ತಾರೆ ಧ್ಯಾನದಲ್ಲಿ. ಆ ವಿಷಯನ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ? ನಮ್ಮ ಮನುಷ್ಯ ಸಂತತಿನ ಉಳಿಸ್ಕೊಳ್ಳೋಕೋಸ್ಕರ, ಮನುಷ್ಯ ಸಂತತಿನ ಕಾಪಾಡೋಕೋಸ್ಕರ, ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋಕೋಸ್ಕರ, ಮರ ಗಿಡ ಬಳ್ಳಿನ ಉಳಿಸ್ಕೊಳ್ಳೋಕೋಸ್ಕರ, ಪರಿಸರನ ಉಳಿಸೋಕೋಸ್ಕರ. ದೇವತೆಗಳೇ ಬಂದು ಬೆರಗಾಗ್ಬೇಕು, ಆ ತರ ಜೀವನ ಮಾಡಬೇಕು ನಾವು. ಅವರು ಇಲ್ಲಿ ಮನುಷ್ಯ ರೂಪ ಏನ್ ಪಡ್ಕೊ ಬಂದಿದ್ದಾರೆ, ಅವರು ನಿಮ್ಗೆಲ್ಲ ಬಂದು ಅರಿವಾಗ್ಬೇಕು ಮನ್ಸಿಗೆ. ಅವ್ರನ್ನ ನೋಡಿದ್ಮೇಲೆ ಕಲ್ಕಿ ಪರಮಾತ್ಮ ಅವ್ರನ್ನು ನೋಡ್ತೀರಾ, ಆ ಒಂದು ಅರ್ಹತೆನ ಪಡ್ಕೋಬೇಕು, ಆ ಡಿಗ್ರಿ ಪಡ್ಕೊಳ್ಳಿ ಅಂತ ನಾವು ಓದ ಅಂತ ಒಂದು ಯಾವ್ದು ನಾವು ಮಾಡೋ ಅಂತ ಕೋರ್ಸ್ಗಳ ಬಗ್ಗೆ ಅದನ್ನೇ ಒಂದು ಉದಾಹರಣೆ ಕೊಟ್ಟು ಹೇಳಿದೀನಿ ವಿಡಿಯೋದಲ್ಲಿ. ಇದನ್ನು ಮೀರಿ ನೀವು ಅಪಾರ್ಥ ಮಾಡ್ಕೊಂಡು ಒಂದು ನಿಮ್ಮ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಸನಾತನ ಧರ್ಮದ ಜೀವನ ಶೈಲಿನೇ ಅಲ್ಲ ಅದು. ಸನಾತನ ಧರ್ಮದ ಜೀವನ ಶೈಲಿಲಿರೋರು ಮೌನವಾಗಿರ್ಬೇಕು, ಧ್ಯಾನ ಮಾಡಬೇಕು. ಧ್ಯಾನದಿಂದ ಇವ್ರು ಹೇಳ್ತಕ್ಕಂಥದ್ದು ಸುಳ್ಳೋ ನಿಜವೋ ಅಂತ ನೀವೇ ಮನಸ್ಸಲ್ಲಿ ಗುಂಡೊಡ್ದಂಗೆ ಕಂಡಿಡ್ಕೋಬೇಕು. ಇದು ಸಾಮಾನ್ಯವಾದ ವಿದ್ಯೆ ಅಲ್ಲ. ಇದು ಭೂಲೋಕದಲ್ಲಿ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಇರ್ತಕ್ಕಂಥ ಇದು ವಿದ್ಯೆ. ಆ ವಿದ್ಯೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊರತು ನೀವು ಮನ್ಸಿಗೆ ಬಂದಾಗ ಕಮೆಂಟ್ ಮಾಡಕ್ ಹೋದ್ರೆ ಅದನ್ನ ನೀವೇ ಅನುಭವಿಸ್ತೀರಾ. ಅದನ್ನ ನಾನೇನು ಮಾಡಕ್ಕಾಗಲ್ಲ. ಅನುಭವಿಸೋ ಅಂತದನ್ನ ಪಡ್ಕೊಳ್ಳೋರು ನೀವೇ.
ಒಳ್ಳೆ ಕಡೆ ಹೋಗಿ ಒಳ್ಳೆ ಜೀವನ ಪಡ್ಕೊಳ್ಳೋರು ನೀವೇ. ಎಲ್ಲ ನಿಮ್ ಕೈಯಲ್ಲಿದೆ. ಮನುಷ್ಯತ್ವದಿಂದ ಜೀವನ ಶೈಲಿಯಿಂದ ಬದ್ರೆ ಒಳ್ಳೇದು, ನಮಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಒಂದು ಮನಸ್ಸು ಆತ್ಮ ಮೆಚ್ಚುವಂಗೆ ನಡ್ಕೊಂಡ್ರೆ ಒಳ್ಳೇದು. ತುಂಬಾ ಒಳ್ಳೆ ವಿಚಾರಗಳು ತಿಳಿಸ್ಕೊಟ್ರಿ ಗುರುಜಿ. ಈಗ ಪ್ರತಿಯೊಬ್ಬರಿಗೂ ಇದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಎಲ್ಲಾರ್ಗುನು ಒಳ್ಳೇದಾಗುವಂತದ್ದು, ದೇವರ ಕೃಪೆಗೆ ಪಾತ್ರರಾಗುವಂತ ಒಂದು ಒಳ್ಳೆ ದಾರಿ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದೀರಾ. ಹೌದು, ಇದು ಪರಮಾತ್ಮನ ಆಜ್ಞೆ. ಮುಂದೆ ಬರ್ತಕ್ಕಂತ ಕಾಲ ಅದೇನೆ. ಆ ಬೇರೆ ಡಿಗ್ರಿ ಮಾಡಿ ಬೇಡ ಅಂತಲ್ಲ, ಕಾಲಕ್ಕೆ ತಕ್ಕಂತೆ. ಅದ್ರೂ ವಿದ್ಯೆ ಬಿಡಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದ್ರೆ ನಮ್ ಜೀವನದಲ್ಲಿ ಇವಾಗ ಏನ್ ಕೆಲಸ ಮಾಡ್ತೀವಿ ಅದನ್ನ ನಿಷ್ಠೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಸ್ವಾಮಿಗೆ ಒಂದು ಭಕ್ತಿ ಭಾವ ಸಲ್ಲಿಸಿ ನೆಮ್ಮದಿ ಜೀವನ ಮಾಡಿ, ಒಬ್ರಿಗೊಬ್ಬರಿಗೆ ವಿಶ್ವಾಸ ಇರ್ತಕ್ಕಂಥ ಜೀವನ ಮಾಡಿ. ಆವಾಗ ಪರಮಾತ್ಮನ್ಗೆ ಈ ಕೆಲಸ ಮಾಡ್ತಾನು ಅವ್ರಿಗೆ ಭಕ್ತಿಯಿಂದ ನಾವು ಶರಣ ಆಗ್ಬೋದು. ಅಷ್ಟೇ ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮದ ಮುಖಾಂತರ. ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ ದಯವಿಟ್ಟು. ನಾನು ಸ್ವಲ್ಪ ಕಂಡೀಷನ್ ಮಾತಾಡ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಈ ಎಲ್ಲ ಒಂದು ಮಾನವ ಸಂತತಿಗೋಸ್ಕರ ಈ ಕೆಲಸ ದೇವರು ನನಗೆ ಕೊಟ್ಟಿದ್ದಾರೆ. ಅದನ್ನ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ತುಂಬಾ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಅದು ಈ ಭೂಮಿ ಮೇಲೆ 2 ತರ ಜನಾಂಗ ಇರೋದ್ರಿಂದ ಅದು ಕೆಲವ್ರಿಗೆ ಅವ್ರ ಮನಸ್ಥಿತಿ ಹಂಗಿರುತ್ತೆ, ಹಂಗ ಅನ್ಸ್ಬೋದು. ಬಟ್ ನಾವಂತೂ ಯಾವತ್ ನಿಮ್ಮಂತ ಗುರುಗಳು ಸಿಕ್ಕಿರೋದಕ್ಕೆ ನಾವು ಯಾವತ್ತೂ ಚಿರಋಣಿ. ಅವ್ರಿಗೆ ಶಿವಪ್ಪ ಅವ್ರಿಗೆ ನೀವು ಹೇಳ್ತಕ್ಕಂತ ಮಾತು ದೊಡ್ಡ ಮಾತು. ಅದು ಪರಮಾತ್ಮನಿಗೆ ಸಲ್ಲಿಲಿ. ಅವ್ರು ಮಾಡ್ತಕ್ಕಂತ ಕೆಲಸ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ. ಅದು ಎಲ್ರೂ ಪಾಲನೆ ಮಾಡೋ ಅಂತ ಒಂದು ಗುಣ ಬೆಳೆಸ್ಕೊಂಡ್ರೆ ಸರ್ವ ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ ನಮಸ್ತೆ ನಮಸ್ತೆ. ಕೋಸಲದಾರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ. ಅಯೋಧ್ಯೆಯ ಚೈತನ್ಯ ರಘುಕುಲದ ತೇಜ, ಕರುಣೆಯ ಸಾಗರ ಲೋಕಪಾಲಕ ರಾಜ. ಕೋಸಲದಾರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ.